ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದನಿಗೆ ಇಡಿ ಶಾಕ್. 17 ಗಂಟೆಗಳಿಗೂ ಹೆಚ್ಚು ಕಾಲ ಇಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ರಾಜ್ಯದಲ್ಲಿ 10 ಕಡೆ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಮಂಜುನಾಥ್ ಬಳಿ 100 ಬೇನಾಮಿ ಬಾರ್ ಲೈಸೆನ್ಸ್ ಸಿಗ್ತಾ. ಹಾಗಾದ್ರೆ ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. ರಾಜ್ಯದಲ್ಲಿ ಮದ್ಯದ ದೊರೆ ಆಗಿದ್ರ ವೈ ಮಂಜುನಾಥ್. 100ಕ್ಕೂ ಹೆಚ್ಚು ಬೇನಾಮಿ ಬಾರ್ ಲೈಸೆನ್ಸ್ಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದ. 17 ಗಂಟೆಗೂ ಹೆಚ್ಚು ಕಾಲ ಇಡಿ ಅಧಿಕಾರಿಗಳು ನಡೆಸಿರುವಂತಹ ಶೋಧ. ರಾಜ್ಯದಲ್ಲಿ 10 ಕಡೆ ಮಂಜುನಾಥ್ಗೆ ಸಂಬಂಧಪಟ್ಟಂತಹ ಮನೆ, ಕಚೇರಿಗಳು ಎಲ್ಲ ಕಡೆ ದಾಳಿಯನ್ನ ಮಾಡಿದ್ದಾರೆ. ಏಕಕಾಲದಲ್ಲಿ 10 ಕಡೆ ಆಗಿರುವಂತಹ ದಾಳಿ ಇದು. ಇನ್ನು ಸತೀಶ್ ಜಾರಕಿಹೊಳಿ ಬಾಮೈದನ ಮನೆ ಮೇಲೆ ಇಡಿ ದಾಳಿ ಪ್ರಕರಣ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ತನಿಖಾ ಸಂಸ್ಥೆಗಳು ಕೇಂದ್ರದ ಕೈಗೊಂಬೆ ಆಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ನಾಯಕರು ಗುಡುಗಿದ್ದಾರೆ. ನಿಮಗೆ ಹಾಗೆ ಅನ್ಸುತ್ತೆ ಅಂತ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಇಡಿ ದಾಳಿಯಿಂದ ದೊಡ್ಡ ಅಬಕಾರಿ ಹಗರಣ ಬಯಲು. ಬೇನಾಮಿ ಹೆಸರಲ್ಲಿ 100ಕ್ಕೂ ಹೆಚ್ಚು ಬಾರ್ ಲೈಸೆನ್ಸ್. ಬಾರ್ಗಳಿಂದ ಬರುವ ಹಣ ವಿದೇಶದಲ್ಲಿ ಹೂಡಿಕೆ ಆರೋಪ. ಎಸ್, ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿ ಮಂಜುನಾಥ್ ಮನೆ ಮೇಲೆ ಇಡಿ ದಾಳಿ ನಡೆದಿದೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಅಡಿ ಮಂಜುನಾಥ್ಗೆ ಸಂಬಂಧಪಟ್ಟ ಕಡೆಗಳಲ್ಲಿ ಇಡಿ ಶೋಧ ನಡೆಸಿದೆ. ಇಡಿ ದಾಳಿಯಲ್ಲಿ ಅಪಾರ ಪ್ರಮಾಣದ ದಾಖಲೆಗಳು ಪತ್ತೆಯಾಗಿವೆ. ಅದರಲ್ಲಿ ಅತ್ಯಂತ ಪ್ರಮುಖ ದಾಖಲೆಗಳೇ ಬಾರ್ ಲೈಸೆನ್ಸ್ಗಳು. ಎಸ್, ವೈ ಮಂಜುನಾಥ್ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ. ಮಂಜುನಾಥ್ಗೆ ಸಂಬಂಧಿಸಿದ ಜಾಗಗಳಲ್ಲಿ ರೈಡ್ ಮಾಡಿದ ಇಡಿ ಅಧಿಕಾರಿಗಳಿಗೆ 100 ಬಾರ್ ಲೈಸೆನ್ಸ್ಗಳು ಸಿಕ್ಕಿವೆ ಎನ್ನಲಾಗ್ತಿದೆ. ಈ ಬಾರ್ ಲೈಸೆನ್ಸ್ಗಳು ಮಂಜುನಾಥ್ ಅವರ ಬೇನಾಮಿ ಲೈಸೆನ್ಸ್ಗಳು ಎಂದು ಹೇಳಲಾಗ್ತಾ ಇದೆ. ಲಿಕ್ಕರ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರ ಪ್ರಕಾರ ಮಂಜುನಾಥ್ ಹೆಸರಲ್ಲಿ 100ಕ್ಕೂ ಹೆಚ್ಚು ಬೇನಾಮಿ ಬಾರ್ ಲೈಸೆನ್ಸ್ಗಳು ಇದ್ದಾವಂತೆ. 100 ಮೇಲ್ಪಟ್ಟ ಬಾರು, ವೈನ್ ಸ್ಟೋರ್ಸು ಲೈಸೆನ್ಸ್ ಇದೆ ಅಂತ ನನ್ನ ಗಮನಕ್ಕಿದೆ ಸರ್. ಬೇನಾಮಿ ಹೆಸರಲ್ಲೆಲ್ಲ ಮಾಡಿದ್ದಾರೆ ಸರ್ ಅವರು. ಇಡಿ ದಾಖಲಿಸಿರುವ ಕೇಸ್ ಪ್ರಕಾರ ಮಂಜುನಾಥ್ ಇದೇ ಬೇನಾಮಿ ಬಾರ್ಗಳಿಂದ ಬರುವ ಹಣವನ್ನ ವಿದೇಶದಲ್ಲಿ ಹೂಡಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಮತ್ತೊಂದು ದೊಡ್ಡ ಅಬಕಾರಿ ಹಗರಣ ಬಯಲಿಗೆ ಬಂದಂತಾಗಿದೆ. ಯಾಕಂದ್ರೆ ಇಡಿ ದಾಳಿ ಮಾಡಿರುವ ಎಲ್ಲ ಅಧಿಕಾರಿಗಳು ಕೂಡ ಅಬಕಾರಿ ಇಲಾಖೆಯ ಅಧಿಕಾರಿಗಳೇ. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ಮಂಜುನಾಥ್, ಚಿಕ್ಕೋಡಿ ಅಬಕಾರಿ ಡಿವೈಎಸ್ಪಿ ವಿಶ್ವನಾಥ್ ಗಾಣಿಗೆರೆ, ತುಮಕೂರು ಅಬಕಾರಿ ಎಸ್ಪಿ ಸತೀಶ್ ಕಾಗಲಿ, ಮೈಸೂರು ಅಬಕಾರಿ ಇನ್ಸ್ಪೆಕ್ಟರ್ ಯಮುನಾಗೆ ಇಡಿ ಶಾಕ್ ಕೊಟ್ಟಿದೆ. ಇಡಿ ದಾಳಿ ಬಗ್ಗೆ ಮಾಜಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಮಾತನಾಡಿದ್ರು. ಉಪ್ಪು ತಿನ್ನವನು ನೀರು ಕುಡಿತಾನೆ. ಯಾರೋ ಅಧಿಕಾರಿ ತಪ್ಪು ಮಾಡಿದ್ರೆ ಅದಕ್ಕೆ ಸಚಿವರಿಗೆ ಸಂಬಂಧವಲ್ಲ ಅಂದಿದ್ದಾರೆ. ನೋಡಿ, ಉಪ್ಪು ತಿಂದವನು ನೀರು ಕುಡಿತಾನೆ, ಅದರಲ್ಲಿ ಏನು ದೊಡ್ಡ ಕೆಲಸ ಇದೆ? ತಪ್ಪು ಮಾಡಿದ್ರೆ ಸಿಕ್ಕಾಕ್ಬಿಡ್ತಾರೆ. ಯಾರ್ಯಾರು ತಪ್ಪು ಮಾಡಿದ್ರು, ಯಾರೋ ಒಬ್ಬ ಎಂಪ್ಲಾಯಿ ಎಲ್ಲೋ ಒಂದು ಕಡೆ ತಪ್ಪು ಮಾಡಿ ಯಾವನು ಇದು ಮಾಡಿದ್ರೆ ಮಂತ್ರಿ ನೀವೇನ್ರಿ ಅವು ನೋಡಿ ಹವಾಲತ್ತದ ಏನೇನೋ ಯಾವ ದೇಶಗಳಿಗೆ ದುಡ್ಡು ಕಳಿಸು ಹವಾಲತ್ ಏನೋ ಹೇಳ್ತಾಯಿದ್ರು ಟಿವಿ. ನೀವೇ ಮುಂಜಾನೆ ನೋಡಿದೆ ನಾನು, ಯಾವುದೇ ದೇಶಕ್ಕೆ ಹವಾಲ ಹೋಗ್ತಿದೆ ಅಂತ. ಎಲ್ಲ ನೌಕರಸ್ಥರದ್ದು ಯಾವುದೇ ಮಂತ್ರಿಗಳು ನೋಡೋಕ್ಕಾಗಲ್ಲ. ಅವ್ನು ನಡವಳಿಕೆ ನಮ್ಮ ಜೊತೆ ಅಲ್ಲಿ ಏನು ನಡೀತಾ ಇದೆ ಡಿಪಾರ್ಟ್ಮೆಂಟದ್ದು ನೋಡ್ಬೋದು. ಅಂಥ ದೊಡ್ಡ ಹವಾಲುಗಳ ಬಗ್ಗೆ ಯಾರು ನೋಡ್ತಾರೆ? ಯಾವ ಕಾರಣಕ್ಕೆ ದಾಳಿ ಮಾಡಿದಾರೋ ಗೊತ್ತಿಲ್ಲ ಎಂದ ಸತೀಶ್. ಪ್ರಧಾನಿ ಮೋದಿ ಅಮಿತ್ ಶಾಗೆ ಕೇಳ್ತೀನಿ ಎಂದ ದೇವೇಂದ್ರಪ್ಪ. ತಂಗಿ ಪತಿಯ ಮೇಲೆ ಇಡಿ ದಾಳಿಗೆ ಪ್ರತಿಕ್ರಿಯಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಯಾವ ಕಾರಣಕ್ಕೆ ದಾಳಿಯಾಗಿದೆ ಗೊತ್ತಿಲ್ಲ ಅಂದ್ರು. ಇನ್ನು ಮಂಜುನಾಥ್ ತಂದೆ ದೇವೇಂದ್ರಪ್ಪ ಮಾತಾಡಿ, ನಾನು ಕೇಂದ್ರದಲ್ಲಿ ಕೆಲಸ ಮಾಡಿದ್ದೀನಿ, ದಾಳಿ ಯಾಕಾಗಿದೆ ಅಂತ ಮೋದಿ ಶಾಗೆ ಕೇಳ್ತೀನಿ ಅಂತ ಕಿಡಿಕಾರಿದ್ರು. ಪ್ರಹ್ಲಾದ್ ಜೋಶಿ ಸಾಹೇಬ್ ಹತ್ರ 5 ವರ್ಷ ಕೆಲಸ ಮಾಡೇನಿ, ಮೋದಿ ಸಾಹೇಬ್ ಹತ್ರ 5 ವರ್ಷ ಮಾಡೇನಿ. ಒಬ್ಬ ಗನ್ ಮ್ಯಾನ್ ನನ್ನ ಹತ್ರ ಇದ್ದಲ್ಲ. ಇವತ್ತು ನಮ್ಮ ಮನೆ ಮುಂದೆ ಗನ್ ಮ್ಯಾನ್ ಬಂದ. ಇದ್ರಾಗ ಏನೈತಿ ಇದ್ರ ಹಕ್ಕಿಕತ್ತು ನೋಡ.
ಅದು ಇಡಿ ಅಂತ ನಮ್ಮ ಕೇಂದ್ರ ಸರ್ಕಾರದ ಸಾಮ್ಯತೆ ಪಡೆದಂಥ ಅದು ಒಂದು ಸಂಸ್ಥೆ. ಯಾಕೆ ಮಾಡಿದ್ರು ಅನ್ನೋದು ಅದು ಬೆಳಕು ಚೆಲ್ಲಬೇಕಿಲ್ಲ. ಏನು ರಾಜಕೀಯ ಉದ್ದೇಶ ಅಥವಾ ಏನಿದು ಅಂತ ಆಗಿರ್ಬೋದು, ಅದೇ ರೂಟೀನಾಗ ಆಗಿರ್ಬೋದು. ಅದರಲ್ಲಿ ಏನು ಹೇಳ್ಬೇಕು, ಅದು ನಾವೇನು ಹೇಳ್ಬೇಕು ಗೊತ್ತಿಲ್ಲ. ಅದು ಇನ್ನೂ ಇನಿಶೇಷ ಆಗಬೇಕು. ಎದಕ್ಕೆ ಮಾಡಿದ್ದಾರೆ ಏನು ನಮಗೂ ಗೊತ್ತಿಲ್ಲ. ಅದು ಹೊರಗೆ ಬಂದ ಮ್ಯಾಗ ಗೊತ್ತಾಗೋಲ್ಲ ಎದಕ್ಕೆ ಮಾಡಿದಾರಂತ. ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕಾಗೋಲ್ಲ ಹಿಂಗೆ ಅಂತ ಸ್ಪಷ್ಟವಾಗಿ ವೇಟ್ ಮಾಡೋಣ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿ, ತನಿಖಾ ಸಂಸ್ಥೆಗಳು ಕೇಂದ್ರದ ಕೈಗೊಂಬೆಗಳಾಗಿವೆ. ನಾಳೆ ನಮ್ಮ ಮೇಲೂ ದಾಳಿ ಆಗಬಹುದು. ನಮ್ಮನ್ನ ಎಷ್ಟು ದಿನ ಬಿಡ್ತಾರೋ ಗೊತ್ತಿಲ್ಲ ಅಂದಿದ್ದಾರೆ. ಇದಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ತಿರುಗೇಟ್ ಕೊಟ್ಟಿದ್ದು, ನಿಮ್ಗೆ ಎಲ್ಲವೂ ಹಾಗೆ ಕಾಣುತ್ತೆ ಅಂತ ಕುಟ್ಕಿದ್ದಾರೆ. ಸರ್ ಅಲ್ಲ ನಿಮ್ಮೆಲ್ಲೂ ಇಡಿ ಆಗ್ಬೋದು ಅಂತ. ಹಾಗೆ ಆಗುತ್ತೆ, ಇವತ್ತಿಲ್ಲ ನಾಳೆ ಆಗುತ್ತೆ. ನಾವೇನು ಈಗ ಜೀವ ಬೆದರಿಕೆ ಕೊಟ್ಟಿಲ್ವ ಮೊನ್ನೆ MP ಅವರು, ಸಿಟ್ಟಿಂಗ್ MP ಹೇಳ್ತಾರೆ. ಎಷ್ಟು ಸರಿ ನಮ್ಮ ಸಿಟ್ಟಿಂಗ್ MLAಗಳು ಹೇಳಿಲ್ವ ನಮ್ಮ ಬಗ್ಗೆ. IT ಇಡಿ ಅಂತಲ್ಲ, ನಮ್ಮ ಮೇಲೆ ಏನಾದರೂ ಆಗ್ಬೋದು. ನಾವು ಹೇಳ್ತಾ ಇಲ್ಲ, BJP ಅವ್ರು ಹೇಳ್ತಾ ಇರೋದು, ನಮ್ಮವ್ರು ಯಾರು ಹೇಳ್ತಾ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಎಲ್ಲವೂ ಹಂಗೆ ಕಾಣ್ತದೆ. ಅವರ ಪಾಪ ಅವರ ಕನ್ನಡಕನೇ ಅಂತದ್ದು, ಎಲ್ಲಕ್ಕೂ ಅಪಸ್ವರ ಇರುತ್ತೆ, ಎಲ್ಲವೂ ಕೆಟ್ಟದಾಗೆ ಕಾಣುತ್ತೆ. ಸದ್ಯ ಇಡಿ ದಾಳಿಯಲ್ಲಿ ಈಗ ಸಹಜವಾಗಿಯೇ ರಾಜಕೀಯದ ವಾಸನೆ ಬಡಿತಾ ಇದೆ. ಇದರ ಹಿಂದಿನ ಉದ್ದೇಶ ಏನು ಅಂತ ಮಂಜುನಾಥ್ ಪರ ಇದ್ದವರು ಕೇಳ್ತಿದ್ರೆ, ಬಿಜೆಪಿ ಅದಕ್ಕೆ ತಿರುಗೇಟು ಕೊಡ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.